ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ಈ ವರ್ಷ ತುಮಕೂರಿನಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಡಾಕ್ಟರ್ ಪರಮೇಶ್ವರ್ ಅವರೇ, ಸಹಕಾರ ಸಚಿವರಾದಂಥ ಶ್ರೀ ರಾಜಣ್ಣ ಅವರೇ, ದೆಹಲಿ ಪ್ರತಿನಿಧಿ ಹಾಗೂ ಮಾಜಿ ಸಚಿವರಾದಂಥ ಶ್ರೀ ಟಿ.ಬಿ. ಜಯಚಂದ್ರ ಅವರೇ, KSRTC ಅಧ್ಯಕ್ಷರು, ಶಾಸಕರು ಆದಂಥ ಗುಬ್ಬಿ ಶ್ರೀನಿವಾಸ್ ಅವರೇ, ತಿಪ್ಟೂರು ಶಾಸಕರಾದಂಥ ಶ್ರೀ ಷಡಕ್ಷರಿ ಅವರೇ, ಶಾಸಕರಾದಂಥ ಶ್ರೀ ವೆಂಕಟೇಶ್ ಅವರೇ, ಈ ಸಮಾರಂಭದ ಅಧ್ಯಕ್ಷರ ನೀವು, ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರೇ, ಮೇಲ್ಮನೆಯ ಸದಸ್ಯರುಗಳಾದಂಥ ಶ್ರೀ ರಾಜೇಂದ್ರ ಅವರೇ, ಚಿದಾನಂದ ಅವರೇ, ಮಾಜಿ ಸಚಿವರಾದಂಥ ಶ್ರೀ ಸೊಗಡು ಶಿವಣ್ಣ ಅವರೇ, ಅದು ಹೇಳಿದ್ರೇನೆ ಗೊತ್ತಾಗಲ್ಲ ಕಣೆ ನಿನಗೆ, ಬರೀ ಶಿವಣ್ಣ ಅಂದ್ರೆ ಗೊತ್ತಾಗಲ್ಲ. ಮಾಜಿ ಶಾಸಕರಾದಂಥ ಶ್ರೀ ಗಂಗನ್ಮಯ್ಯ ಅವರೇ, ಎಲ್ಲ ಅವರು ಗೊತ್ತಾದ್ರ. ಈ ಸಮಾರಂಭದ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದ ತಗಡೂರವರೇ, ಹಿರಿಯ ಪತ್ರಕರ್ತರಾದಂಥ ಶ್ರೀ ನಾಗಣ್ಣ ಅವರೇ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ತುಮಕೂರು ಜಿಲ್ಲೆಯ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳೇ, ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಕಲ್ಪತರ ನಾಡು ಅಂತ ಕರೀತಾರೆ ತುಮಕೂರನ್ನು. ಈ ಕಲ್ಪತರ ನಾಡಿನಲ್ಲಿ ಇದೇ ಮೊದಲನೇ ಬಾರಿಗೆ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ. ತುಮಕೂರು ಜಿಲ್ಲಾ ಪತ್ರಕರ್ತರ
ಸಂಘದವರು ಮತ್ತು ರಾಜ್ಯ ಪತ್ರಕರ್ತರ ಸಂಘದವರು ಇವರು ಸಂಯುಕ್ತ ಆಶ್ರಯದಲ್ಲಿ ಈ ಸಮ್ಮೇಳನ ನಡೀತಾ ಇದೆ. ನಾನು ದಾವಣಗೆರೆಗೂ ಹೋಗಿದ್ದೆ. ಬೇರೆ ಜಿಲ್ಲೆಗಳಲ್ಲಿ ನಡೆದಂಥ ರಾಜ್ಯ ಮಟ್ಟದ ಸಮ್ಮೇಳನಗಳಿಗೂ ಹೋಗಿದ್ದೆ. ಇಲ್ಲೂ ಕೂಡ ಬರಲೇಬೇಕು ಅಂತೇಳಿ ಶಿವಾನಂದ ತಗಡೂರು ಮತ್ತೆ ಪುರುಷೋತ್ತಮ ಇವರೆಲ್ಲ ಬಂದಿದ್ರು. ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಹಾಗಾಗಿ ಈ ಪತ್ರಕರ್ತರ ಸಮ್ಮೇಳನವನ್ನು ಉದ್ಘಾಟನೆ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ. ಈ ಸಮ್ಮೇಳನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಪರಮೇಶ್ವರ್ ಅವರು, ರಾಜಣ್ಣ ಅವರು, ಶಿವಾನಂದ ತಗಡೂರವರು ಮತ್ತು ಪುರುಷೋತ್ತಮ ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿ, ಪತ್ರಕರ್ತರ ಪತ್ರಿಕೋದ್ಯಮದ ಮುಂದೆ ಇರ್ತಕ್ಕಂಥ ಸವಾಲುಗಳು, ಅವಕ್ಕೆ ಪರಿಹಾರಗಳೇನು ಮತ್ತು ನಮ್ಮ ಜವಾಬ್ದಾರಿಗಳೇನು, ಆ ಜವಾಬ್ದಾರಿಗಳನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾವು ಪತ್ರಿಕೋದ್ಯಮ ಸುಮಾರು 50 ವರ್ಷಗಳ ಹಿಂದೆ ಅಥವಾ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಅವತ್ತಿಗೂ ಇವತ್ತಿಗೂ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಪತ್ರಿಕೋದ್ಯಮನೂ ಕೂಡ ಬೆಳವಣಿಗೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ಅಮೆರಿಕಾದಲ್ಲಿ ಬೆಂಕಿ ಬಿದ್ದಿದೆ ಅಂತನ್ನೋದು ತಕ್ಷಣ ಇಲ್ಲಿ ಬಂದ್ಬಿಡ್ತದೆ. ಅಷ್ಟು ಮಟ್ಟಿಗೆ ವೇಗವಾಗಿ ಸುದ್ದಿವಾಹಿನಿ ಬದಲಾವಣೆಯನ್ನು ಕಂಡಿದೆ. ಇಂಥ ಯುಗದಲ್ಲಿ ನೀವಿದ್ದೀವಿ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅದನ್ನ ತಲೆಯಲ್ಲಿ ಇಟ್ಟುಕೊಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಬೆಳವಣಿಗೆ ಆಗ್ತಾ ಇದೆ. ಯಾವುದೇ ದೇಶದಲ್ಲಿ ಪತ್ರಿಕೋದ್ಯಮ ನನ್ನ ಪ್ರಕಾರ ಅದು ವೃತ್ತಿಯಾಗಿಯೇ ಇರಬೇಕು. ಈಗ ಕೆಲವು ವರ್ಷಗಳಿಂದ ಉದ್ಯಮ ಆಗ್ಬಿಟ್ಟಿದೆ. ಉದ್ಯಮ ವೃತ್ತಿ ಪತ್ರಿಕೋದ್ಯಮ ವೃತ್ತಿಯಾಗಿದ್ದಾಗ ದೇಶದ ಹಿತ, ಸಮಾಜದ ಹಿತ, ಜನರ ಹಿತ ಇದು ಬಹಳ ಮುಖ್ಯ ಆಗಿತ್ತು. ಈಗ ಉದ್ಯಮ ಆದಮೇಲೆ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಇದನ್ನ ರಾಜ್ಯದ ಪತ್ರಕರ್ತರು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ಸಂವಿಧಾನ ಇದೆ. ಸಂವಿಧಾನದ ಆಶಯಗಳು ಈಡೇರಬೇಕಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಬೇಕು. ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಲಿ ಹೋದ್ರೆ ಸಂವಿಧಾನದ ಆಶಯಗಳು
ಈಡೇರೋದು ಬಹಳ ಕಷ್ಟ ಆಗ್ತದೆ. ಯಾವುದೇ ಸರ್ಕಾರ ಇದ್ರೂ ಕೂಡ, ಯಾವುದೇ ಪಕ್ಷದ ಸರ್ಕಾರ ಇದೆ, ಆ ಪಕ್ಷದ ಸರ್ಕಾರದ ಉದ್ದೇಶ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥದ್ದು, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಏನಿದೆ ಆ ಅಸಮಾನತೆಯನ್ನು ಹೋಗಲಾಡಿಸದೆ ಹೋದರೆ, ಬುದ್ಧ ಹೇಳಿದ್ದು, ಬಸವಣ್ಣ ಹೇಳಿದ್ದು, ಅಂಬೇಡ್ಕರ್ ಹೇಳಿದ್ದು, ಗಾಂಧೀಜಿ ಹೇಳಿದ್ದು ಎಲ್ಲ ದೇಶದಲ್ಲಿ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅಂಬೇಡ್ಕರ್ ಅವರು ಕೂಡ ಪತ್ರಕರ್ತರಾಗಿದ್ದರು. ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಕರ್ತರಾಗಿದ್ದರು. ಅವತ್ತಿನ ದಿನಗಳು, ಇವತ್ತಿನ ದಿನಗಳು, ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅವತ್ತು ವಸ್ತುಸ್ಥಿತಿಯನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಇವತ್ತು ವಸ್ತುಸ್ಥಿತಿ ಜೊತೆಗೆ ಮೌಲ್ಯಯುತ ಸುದ್ದಿಗಳು ಜನರಿಗೆ ತಲುಪತಕ್ಕಂಥ ಕೆಲಸ. ಒಂದು ಘಟನೆ ಆದ ತಕ್ಷಣವೇ ನಮ್ಮಲ್ಲೇ ಮೊದಲು ವರದಿಯಾದದ್ದು ಅಂತ ಬರೀತಕ್ಕಂಥದ್ದು ಜಾಸ್ತಿ ಆಗ್ತದೆ. ನಮ್ಮಲ್ಲೇ ಮೊದಲ ವರದಿ ಅದು ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗಿಬಿಟ್ಟது. ಆಯ್ತು, ವರದಿ ಮಾಡಿ, ನಮ್ದೇನು ತಕರಾರಿಲ್ಲ. ಆದರೆ ನಿಮ್ಮ ಸುದ್ದಿ ಸತ್ಯದಿಂದ ಕೂಡಿರಬೇಕು. ಮತ್ತೆ ಯಾವುದೇ ಘಟನೆ ನಡೀತದಲ್ಲ, ಆ ಘಟನೆ ನಡೆಯುವಾಗ ನೀವು ಬರೆಯೋಕ್ಕಿಂತ ಮುಂಚಿತವಾಗಿ 2 ಸಾರಿ 3 ಸಾರಿ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಪತ್ರಿಕಾ ಶುರುವಾಗ್ಬಿಟ್ಟದೆ. ಊಹೆ ಮಾಡೋದು, ಹಿಂಗೆ ನಡೆದಿರ್ಬೋದು, ಹಿಂಗೆ ನಡೆದಿದ್ರೆ ಏನು ಬರೀಬೇಕು ನಾವು. ಅದು ಈ ಊಹೆ ಯಾಕೆ ಮಾಡ್ತೀರೋ ನನಗಂತೂ ಗೊತ್ತಿಲ್ಲ. ಇದು ಬಹಳ ಅಪಾಯಕಾರಿ, ಬಹಳ ಅಪಾಯಕಾರಿ. ಊಹೆ ಮಾಡ್ಕೊಂಡು ಬರೆಯೋದಿದೆಯಲ್ಲ. ನೀವು ಒಂದು ಸರ್ಕಾರನ ಟೀಕೆ ಮಾಡಲಿಕ್ಕೆ ನಂದೇನು ತಕರಾರಿಲ್ಲ. ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನು, ಅಂಕುಡೊಂಕುಗಳನ್ನು ತಿರ್ತಕ್ಕಂಥ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಂದೇನು ತಕರಾರಿಲ್ಲ. ಟೀಕೆ ಮಾಡಲಿಕ್ಕೂ ತಕರಾರಿಲ್ಲ. ಟೀಕೆ ಆರೋಗ್ಯಕರವಾಗಿರಬೇಕು, ಅದು ಸಮಾಜಮುಖಿಯಾಗಿರಬೇಕು, ಜನಪರವಾಗಿ ಅಲ್ವಾ. ಆರೋಗ್ಯಕರವಾಗಿರ್ಬೇಕಾದ್ರೆ ಆರೋಗ್ಯಕರವಾದಂಥ ಟೀಕೆಗಳು ಇಲ್ಲದೆ ಹೋದರೆ, ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡೋದಲ್ಲ, ಟೀಕೆ ಮಾಡಬೇಕು ಅದಕ್ಕೋಸ್ಕರ ಟೀಕೆ ಮಾಡೋದು, ಅದಕ್ಕೆ ಅವಕಾಶ ಇಲ್ಲ. ಪತ್ರಿಕೋದ್ಯಮದಲ್ಲಿ ಇದೆಯಾ? ನಾನು ಯಾವುದೋ ಮ್ಯಾಗ್ಜಿನ್ ಓದ್ತಾ ಇದ್ದೆ, ಅಲ್ಲಿ ಅದು ಮ್ಯಾಗ್ಜಿನ್ ಏನಪ್ಪ ಅದರ ಹೆಸರು, ಅದರಲ್ಲಿ ಪತ್ರಕರ್ತರ ಕರ್ತವ್ಯಗಳೇನು ಅಂತ ಬರೆದಿದ್ದಾರೆ. ಸ್ವಲ್ಪ ಒಂದೊಂದು ಸಾರಿ ಅದು ನೋಡ್ಕೊಂಡ್ರೆ ಬಹಳ ಒಳ್ಳೆಯದು. ನೀವೇ ಬರೆದಿರೋದು, ನಾನು ಬರೆದಿರೋದಲ್ಲ. ಅದು ಪತ್ರಕರ್ತರ ಕರ್ತವ್ಯಗಳೇನು ಅಂತೇಳಿ ಬರೆದಿದ್ದಾರೆ, ಒಂದು ಪಟ್ಟಿ ಮಾಡಿದ್ದಾರೆ. ಜೊತೆಗೆ ಪತ್ರಿಕೋದ್ಯಮದ ಸವಾಲುಗಳೇನು ಅದನ್ನು ಬರೆದಿದ್ದಾರೆ. ಈ ಸವಾಲುಗಳು ಮತ್ತೆ ಕರ್ತವ್ಯಗಳನ್ನು ನೀವು ಚಾಚೂ ತಪ್ಪದೆ ನಿರ್ವಹಿಸಿದರೆ ಬಹುಶಃ ಸಮಾಜದಲ್ಲಿ ಬದಲಾವಣೆಯನ್ನು ಆಗಲಿಕ್ಕೆ ಕಷ್ಟ ಏನಾಗಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ಕೊತೇನೆ. ಈಗ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ. ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ನಮ್ಮ ಸಮಾಜದಲ್ಲಿ
ಅಸಮಾನತೆ ಇದೆ. ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ. ಅಲ್ಲ ಇಲ್ಲ, ನೀನು ಹೇಳಿದಾಗ ನಾ ಹೇಳಕ್ಕಾಗಲ್ಲ. ವಸ್ತು ಜಾತಿ ಅನ್ನೋದು ವಾಸ್ತವ. ನೀನು ಕೆಳಜಾತಿ ಅಂತಲ್ಲ, ವಾಸ್ತವವಾಗಿರೋ ವಿಚಾರ ಬಿಟ್ಟು ನೀವು ಮೇಲಾರ ಹೇಳಕ್ ಹೋದ್ರೆ ಅವೇನೂ ಆಗೋದಿಲ್ಲ ಸಮಾಜದಲ್ಲಿ. ಕೆಳಜಾತಿ ಮೇಲ್ಜಾತಿ ಅನ್ನೋದು ವಾಸ್ತವ. ನೋಡಪ್ಪ, ನೀನು ಚಿತ್ರವರ್ಣ ವ್ಯವಸ್ಥೆ ಒಂದ್ಸರಿ ಓದ್ಕೊ, ಮನುಸ್ಮೃತಿ ಓದ್ಕೊ, ಒಂದ್ಸರಿ ಇನ್ನೊಂದ್ಸರಿ ಓದ್ಕೊ. ಕೆಳಜಾತಿ ಆಯ್ತು, ನೀನು ಒಪ್ಕೊಳ್ಳದೆ ಅಂದ್ರೆ ಬಿಟ್ಬಿಡು. ನೀನು ಭಾಷಣ ಮಾಡುವಾಗ ಹೇಳು, ನಾನು ಈ ನನ್ನ ಸ್ವಾತಂತ್ರ್ಯ ಕೆಳಜಾತಿ ಮೇಲ್ಜಾತಿ ಅಂತ ಹೇಳ್ತಕ್ಕಂಥದ್ದು ನನ್ನ ಸ್ವಾತಂತ್ರ್ಯ. ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬಾರದು. ಚತುರ್ವರ್ಣ ವ್ಯವಸ್ಥೆಯಲ್ಲಿ ಈಗ 4 ವರ್ಣಗಳಿದ್ದಾವೆ. ಅದು ಇನ್ನು ಅಲ್ಗಳಿಯಕ್ಕಾಗತ್ತಾ? ಅದು ಮುಂದುವರಿಸಬಾರಲ್ಲ, ಬದಲಾವಣೆ ಆಗ್ಬೇಕು. ಹೆಂಗೆ ಬದಲಾವಣೆ ಆಗತ್ತೆ? ಹೆಂಗ್ ಬದಲಾವಣೆ ಆಗಬೇಕು? ಬದಲಾವಣೆ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ, ಕೊನೆಯ ಭಾಷಣ. ಅದು 1949 ನವೆಂಬರ್ 25ನೇ ತಾರೀಕು. ನವೆಂಬರ್ 25, 1949 ಭಾಷಣ ಮಾಡಿದ್ದಾರೆ. ಒಂದು ದಿನ ಮುಂಚಿತವಾಗಿ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಒಂದು ಭಾಷಣ ಮಾಡಿದ್ದಾರೆ. ಇಟ್ಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್ ಮೇಡ್ ಬೈ ನನ್ ಅದರ್ ದ್ಯಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್. ದಯಮಾಡಿ ನಾನು ರಾಜಣ್ಣನಿಗೆ ಹೇಳ್ತೀನಿ, ಆ ಭಾಷಣ ಓದ್ಕೋಬೇಕು. ಏನಂತ ಹೇಳಿದ್ದಾರೆ ಆ ಭಾಷಣದಲ್ಲಿ? 1950 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ಸಮಾಜದಲ್ಲಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಇದೆ. ಈ ಅಸಮಾನತೆ ಹೋಗಲಾಡಿಸದೆ ಹೋದ್ರೆ ಈ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ, ನಾವು ಸ್ವಾತಂತ್ರ್ಯ ಗಳಿಸಿದೀವಲ್ಲ, ಈ ಸೌಧನ ಯಾವ ಜನ ಅನ್ಯಾಯಕ್ಕೆ ಒಳಗಾಗ್ತಾರೆ, ಈ ಅಸಮಾನತೆಯಿಂದ ನರಳ್ತಾ ಇದ್ದಾರೆ, ಅದೇ ಜನ ಪ್ರಜಾಪ್ರಭುತ್ವದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದನ್ನು ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ಮೊದಲನೇದಾಗಿ, ಆಮೇಲೆ ಪತ್ರಕರ್ತರು ಎರಡನೇದಾಗಿ, ಆಮೇಲೆ ಸಮಾಜ ಸುಧಾರಕರು ಇವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕೋಸ್ಕರನೇ ಯಾವ ಜನ ದುರ್ಬಲ ವರ್ಗದ ಜನ ಇದ್ದಾರೆ, ಧ್ವನಿ ಇಲ್ಲತಕ್ಕಂಥ ಜನ ಇದ್ದಾರೆ, ಆ ಜನರ ಧ್ವನಿಯಾಗಿ ಮಾಧ್ಯಮಗಳು ಕೆಲಸ ಮಾಡಿದಾಗ ಹೆಚ್ಚು ಪರಿಣಾಮ ಆಗ್ತದೆ ಸಮಾಜದ ಮೇಲೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಕೇಳಕ್ಕೆ ಸಾಮರ್ಥ್ಯ ಇಲ್ಲ, ಅನ್ಯಾಯದಿಂದ ನಡೀತಾ ಇದ್ದಾರೆ, ಆ ಜನರ ಪರವಾಗಿ ಇರಬೇಕಾಗಿರ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಬಹಳ ಹಿರಿದಾಗಿರ್ತದೆ. ಯಾಕಂದ್ರೆ ನಿಮ್ಮ ಕಡೆ ನೋಡ್ತಾ ಇದ್ದಾರೆ ಜನ, ನಮಗಿಂತ ಜಾಸ್ತಿ ನಿಮ್ಮ ಕಡೆ ನೋಡೋದು, ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ, ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ, ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ, ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ. ಅದರಿಂದ ಅವರ ವಿಶ್ವಾರ್ಹತೆ ಇದೆಯಲ್ಲ, ಆ ವಿಶ್ವಾರ್ಹತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರ ನನ್ನೂ ಸೇರಿಸ್ಕೊಂಡು ರಾಜಕಾರಣಿಗಳು, ಸಾಹಿತಿಗಳು,
ಪತ್ರಕರ್ತರು ಎಲ್ಲರೂ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನನ್ನೂ ಸೇರಿಸ್ಕೊಂಡು ಬರೀ ಪತ್ರಕರ್ತರಲ್ಲ, ಎಲ್ಲ ಜನರು ಕೂಡ ಇವತ್ತು ಸಮಾಜದಲ್ಲಿ ಈ ಸಮಾಜದ ಬದಲಾವಣೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಆತ್ಮಾವಲೋಕನವನ್ನು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಆಮೇಲೆ ಈ ನೀವು ಮಾಧ್ಯಮದವ್ರು ಇದ್ದಾರಲ್ಲ, ಈ ಮಾಧ್ಯಮದವರು ಈ ಮೂಢನಂಬಿಕೆ, ಕಂದಾಚಾರಗಳು, ಮೌಢ್ಯಗಳು ಇದಕ್ಕೆ ಹೆಚ್ಚು ಒತ್ತು ಕೊಡಕ್ಕೆ ಹೋಗ್ಬೇಡಿ. ದಯಮಾಡಿ ಒತ್ತು ಕೊಡಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ನನ್ನ 2 ಘಟನೆಗಳು ನನ್ನ ಜೀವನದಲ್ಲಿ ನಡೆದವು. ಒಂದು ಘಟನೆ ಏನಪ್ಪ ಅಂದರೆ, ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅಂತ ಬರೆದರು ಪತ್ರಿಕೆಯವರೆಲ್ಲ. ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಬರೆದರು. ನಾನು ಒಂದು 15 ಸಾರಿ ಹೋಗಿರ್ಬೋದು, ನನ್ನ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಗಟ್ಟಿಯಾಯಿತು. ಇಂಥದಕ್ಕೆಲ್ಲ ಯಾಕೆ ಬೆಂಬಲ ಕೊಡ್ತೀರಿ? ಆಮೇಲೆ ಒಂದ್ಸಾರಿ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತ್ಕೊಂಡ್ಬಿಟ್ಟಿತ್ತು. ಅದು ಏನೋ ರೋಗ ಬಂದಿದ್ದ ಕೂತ್ಕೊಂಡಿತ್ತು, ನನಗೆ ಗೊತ್ತಿಲ್ಲ, ಗ್ಲಾಸ್ ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು. ಇಬ್ಬರು ಇವರು ಎಂಥದ್ದು ಈ ಭವಿಷ್ಯ ಹೇಳೋರು ಜ್ಯೋತಿಷಿಗಳು ಒಂದಿನ ಟಿ ವಿನಲ್ಲಿ ಚರ್ಚೆ. ಏನಪ್ಪ ಚರ್ಚೆ? ನಾನು ಭಾಳ ಕುತೂಹಲದಿಂದ ನೋಡಿದೆ. ಏನು ಚರ್ಚೆ ಅಂತಂದರೆ, ನಾನು ಇನ್ನೂ 17ನೇ ಇಸ್ವಿನಲ್ಲಿ 2017ನೇ ಇಸ್ವಿನಲ್ಲಿ ಇನ್ನೂ ಜನವರಿ ತಿಂಗಳು ಫೆಬ್ರವರಿ ತಿಂಗಳು ಇರಬೇಕು, ಮುಂದಿನ ಬಜೆಟನ್ನು ಮಂಡಿಸ್ತಾರೆ, ಮಂಡಿಸಿದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಒಬ್ಬರು ವಾದ ಮಾಡ್ತಾ ಇದ್ರು. ಇನ್ನೊಬ್ಬ ಪುರೋಹಿತ ಇನ್ನೊಬ್ರು ಏನು ಮಾಡಿದ್ರು, ಇಲ್ಲ ಮಂತ್ರಿ ಇರ್ತದೋ ಬಜೆಟ್ ಮಂಡಿಸೋಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಹೋಗ್ಬಿಡ್ತದೆ. ಅದಾದ್ಮೇಲೆ ಎಷ್ಟು ಬಜೆಟ್ ಮಂಡಿಸ್ತೀನಿ ನಾನು? 17 ಬಜೆಟ್ ಮಂಡಿಸ್ತೆ, 18 ಬಜೆಟ್ ಮಂಡಿಸ್ತೆ, 2023 ಬಜೆಟ್ ಮಂಡಿಸ್ತೆ, 24 ಬಜೆಟ್ ಮಂಡಿಸ್ತೆ, 26ನೇದು ಮಂಡಿಸ್ತಾ ಇದ್ದೀನಿ, 25ನೇದು ಮಂಡಿಸ್ತಾ ಇದ್ದೀನಿ. ಈ ಥರ ಜನರಿಗೆ, ಈ ಥರ ಸುದ್ದಿ ಜನರಿಗೆ ತಲುಪಿಸಿದ್ರೆ ಏನು ಮಾಡ್ತದೆ ಹೇಳಿಯಪ್ಪ ನೋಡ. ಇದು ನಂಬ್ಕತರ ಇಲ್ವೋ ಜನ? ಅದಕ್ಕೆ ಪತ್ರಕರ್ತರಿಗೆ ವೈಚಾರಿಕತೆ ಇರಬೇಕು, ವೈಜ್ಞಾನಿಕತೆ ಇರಬೇಕು, ವಸ್ತುಸ್ಥಿತಿಯ ಅರಿವಿರಬೇಕು. ಆಮೇಲೆ ಈ ಅಧ್ಯಯನಶೀಲರಾಗಬೇಕು. ನೀವೆಲ್ಲ ಅಧ್ಯಯನಶೀಲರಾಗದೆ ಹೋದರೆ ಬಹಳ ಕಷ್ಟ. ಮತ್ತೆ ಸಂಶೋಧನೆ ಮಾಡಬೇಕು. ರಿಸರ್ಚ್ ಇಲ್ವೇ ಇಲ್ಲ. ಬಹಳ ರಿಸರ್ಚ್ ಮಾಡ್ತಿದ್ರು ಮಂದಿ ಎಲ್ಲ, ಹಿಂದೆ ಎಲ್ಲ ರಿಸರ್ಚ್ ಮಾಡ್ತಾ ಇದ್ರು. ಈಗ ರಿಸರ್ಚ್ ಮಾಡ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ. ರಿಸರ್ಚೇ ಮಾಡ್ತಾ ಇಲ್ಲ ಅಂತ ಹೇಳಕ್ ಹೋಗಲ್ಲ, ರಿಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಸತ್ಯ ಶೋಧನೆ ಆಗಬೇಕು. ಸತ್ಯವನ್ನು ಹೇಳೋದಕ್ಕೆ ನಿಷ್ಠುರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡಿ. ಅದಕ್ಕೆ ನಾನು ನಿಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಇದನ್ನ ಯಾವಾಗಲೂ ಕೂಡ ಗೌರವಿಸ್ತಕ್ಕಂಥವನು. ನನ್ನ ಮೇಲೆ ಬರೀಲಿ, ನಮ್ಮ ಸರ್ಕಾರದ ಮೇಲೆ ಬರೀಲಿ, ನಾನು ಯಾವುದಕ್ಕೂ ಅದಕ್ಕೆ ನಮ್ಮ ವಿರುದ್ಧ ಬರೆದೋದಕ್ಕೆ ಒತ್ತು ಕೊಡಲಿಕ್ಕೆ ಹೋಗಲ್ಲ, ಅಥವಾ ನಮ್ಮ ಪರವಾಗಿ ಬರೆದೋದಕ್ಕೂ ಕೂಡ ನಾನು ಉಬ್ಬೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಪತ್ರಿಕಾ ಧರ್ಮ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದರೆ ನಿಮ್ಮ ಪತ್ರಿಕಾ ಧರ್ಮ ಇದೆಯಲ್ಲ, ಎಥಿಕ್ಸ್ ಇದೆಯಲ್ಲ, ಆ ಎಥಿಕ್ಸನ್ನು ಯಾವ ಕಾಲದಲ್ಲೂ ಕೂಡ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಎಥಿಕ್ಸ್ ಮರಿಬಾರ್ದು, ಪ್ರೊಫೆಷನಲ್ ಎಥಿಕ್ಸ್ ಅದು ಮರಿಬಾರ್ದು. ಅದು ಮರೆತರೆ ಪತ್ರಿಕೋದ್ಯಮ
ಜನರಿಗೆ ನಂಬಿಕೆ ವಿಶ್ವಾಸಾರ್ಹತೆ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಈಗಾಗಲೇ ಓದೋರ ಸಂಖ್ಯೆ ಕಡಿಮೆ ಆಗ್ಬಿಟ್ಟದೆ. ಮುದ್ರಣ ಪತ್ರಿಕೋದ್ಯಮ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಇದೆ. ಆದರೂ ನಾನು ಮಾತ್ರ ದಿನ ಮುದ್ರಣ ಪತ್ರಿಕೆನೇ ಓದೋದು, ಪ್ರಿಂಟ್ ಮೀಡಿಯಾನೇ ಹೆಚ್ಚಾಗಿ ಪತ್ರಿಕೆಗಳನ್ನೇ ಓದೋದು. 1 ಗಂಟೆ ಅದಕ್ಕೋಸ್ಕರವಾಗಿ ನಾನು ಎಷ್ಟೇ ತೊಂದರೆ ಆದರೂ ಕೂಡ 1 ಗಂಟೆ 1.25 ಗಂಟೆ ಎಲ್ಲ ಪತ್ರಿಕೆಗಳನ್ನು ಕೂಡ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಹೆಡ್ಲೈನ್ಸ್ನಾರು ಕೂಡ ಕಣ್ಣಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. TV ಚಾನೆಲ್ಗಳಲ್ಲಿ ಒಂದೊಂದು ಸಾರಿ ರಾತ್ರಿ ನೋಡ್ತೀನಿ, ನಾನು 10 ಗಂಟೆಯಿಂದ 11 ಗಂಟೆವರೆಗೆ ನೋಡ್ತೀನಿ. ಅಲ್ಲಿ ಏನು ಸುದ್ದಿಗಳು ಬರ್ತವೆ ಅಂತ ನೋಡ್ತೀನಿ. ಹೆಚ್ಚಾಗಿ ಕನ್ನಡ ಚಾನೆಲ್ಗಳನ್ನೇ ನೋಡೋದು ನಾನು. ಇಂಗ್ಲೀಷ್ ಚಾನೆಲ್ಗಳು ಭಾಳ ಕಡಿಮೆ ನೋಡೋದು. ಅದರಿಂದ ನೀವೆಲ್ಲ ಇಲ್ಲಿ ಕನ್ನಡ ಚಾನೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಿ, ಪತ್ರಕರ್ತರಿದ್ದೀರಿ, ನೀವೆಲ್ಲರೂ ಕೂಡ ಸಮಾಜದ ಮುಖಿಯಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಚಾಚು ತಪ್ಪದೆ ನಿರ್ವಹಿಸಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾಳೆ 2 ದಿನ ನಡೀತದೆ ನಿಮ್ಮದು. ನಾಳೆ ಇವೆಲ್ಲ ಚರ್ಚೆ ಮಾಡಿ ಒಂದು ಸುದ್ದಿ ಹೋಗ್ಬೇಕು, ಎಲ್ರಿಗೂ ಮೆಸೇಜ್ ಹೋಗ್ಬೇಕು. ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತಕ್ಕಂಥದ್ದು. ಮತ್ತು ಸಂವಿಧಾನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ. ಅದಕ್ಕೆ ನಾವು ನಮ್ಮ ಸರ್ಕಾರ ಶಾಲಾ ಮಕ್ಕಳಿಂದ ಕಾಲೇಜ್ ಮಕ್ಕಳು ಎಲ್ಲರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ಅಂತೇಳಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನವನ್ನು ಪ್ರಿಯಾಂಬಲ್ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು. ಈ ದೇಶದ ಜನರಿಗೆ ಗೊತ್ತಾದಾಗ ಮಾತ್ರ ನಮ್ಮ ಕರ್ತವ್ಯಗಳೇನು, ನಮ್ಮ ಜವಾಬ್ದಾರಿಗಳು. ಬಿಕಾಸ್ ಹಕ್ಕುಗಳು ಮತ್ತು ಕರ್ತವ್ಯಗಳು ಇರ್ತಲೇ ಹೋಗೋದು. ಬರೀ ಹಕ್ಕುಗಳನ್ನು ಮಾತ್ರ ಚಲಾಯಿಸಬೇಕಾದ್ರೆ ಜವಾಬ್ದಾರಿಯನ್ನು ಕೂಡ ಚಲಾಯಿಸಬೇಕು. ಅದನ್ನು ಮಾಧ್ಯಮದಲ್ಲಿ ಯಾಕೆ ನಾನು ಇವನ್ನೆಲ್ಲ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ, ನಿಮ್ಮದು ಒಂದು ಶಕ್ತಿಯುತವಾದಂಥ ಮಾಧ್ಯಮ. ಅದಕ್ಕೋಸ್ಕರವಾಗಿ ಇವನ್ನೆಲ್ಲರೂ ಕೂಡ ಇನ್ನೂ ಜನರು ನಿಮ್ಮ ಮೇಲೆ, ನಿಮ್ಮ ಕಡೆ ನೋಡ್ತಾ ಇದ್ದಾರೆ, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಿಮ್ಮ ಕಡೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಶಿವಾನಂದ ಅವರು ಕೆಲವು ಒತ್ತಾಯಗಳನ್ನು ಮಾಡಿದ್ದಾರೆ. ಈಗ ನಾವು ಈಗಾಗಲೇ ನೋಡಿ, ಬಸ್ ಪಾಸು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅವರಿಗೆ ಬಸ್ ಪಾಸ್ ಕೊಡಬೇಕು ಅಂತ ಹೇಳಿದ್ರಿ. ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದೆ. ದಾವಣಗೆರೆಯಲ್ಲಿ ನೀವು ಒತ್ತಾಯ ಮಾಡಿದ್ರಿ, ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದೆ. ಈಗ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೆಲವೇ ದಿನಗಳಲ್ಲಿ ನಿಮ್ಮ ಕೈಗೆ ಬಸ್ ಪಾಸ್ಗಳು ಸಿಗ್ತವೆ. ಕೆಲವೇ ದಿನಗಳಲ್ಲಿ ಬಸ್ ಪಾಸ್ಗಳು ಸಿಗ್ತವೆ. ಆಮೇಲೆ ಮಾಸಾಸನನ್ನು ಹೆಚ್ಚು ಮಾಡಿದ್ದೀನಿ ನಾನು. 12,000 ರೂಪಾಯಿ ಮಾಡಿದ್ದೀನಿ ಮಾಸಾಸನ. ಆಮೇಲೆ 3,000ದಿಂದ 12,000 ಮಾಡಿದ್ದೀನಿ. ಇದು ನಮ್ಮ ಸರ್ಕಾರನೇ ಮಾಡಿರೋದು, ನಮ್ಮ ಸರ್ಕಾರನೇ ಮಾಡಿರೋದು. ಆಮೇಲೆ ಈ ಪತ್ರಕರ್ತರ ಆರೋಗ್ಯ ವಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 10 ಕೋಟಿ ರೂಪಾಯಿ ಇಟ್ಟಿದ್ದೀವಿ, ಅದನ್ನು ಜಾರಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಇವೆಲ್ಲ ಮಾಡ್ಕೊಳ್ಳೋಣ. ನಮ್ಮ ಪರವಾಗಿರಿ ಅಂತ ಅಲ್ಲ, ಸಮಾಜದ ಪರವಾಗಿರಿ ಅಂತ ಅಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ಸಮಾಜದ ಪರವಾಗಿರಬೇಕು. ಯಾವುದೇ ಒಂದು ಜಾತಿ ಧರ್ಮದ ಪರವಾಗಿರೋದಲ್ಲ, ಸಮಾಜದ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇನ್ನೇನಾದ್ರು ಇದ್ದರೆ ನಿಮ್ಮ ಒತ್ತಾಯಗಳು ಬೇಡಿಕೆಗಳು ಏನಾದ್ರು ಇದ್ದರೆ ಆ ಬೇಡಿಕೆಗಳು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ
ಈ ಸಮ್ಮೇಳನ 2 ದಿನ ನಡೀತದೆ. ವಸ್ತುನಿಷ್ಠವಾಗಿ ನಡೀಲಿ. ಆಯ್ತು, ಕೂತ್ಕೊಳ್ಳಪ್ಪ. ವಸ್ತುನಿಷ್ಠವಾಗಿ ನಡೀಲಿ, ಚರ್ಚೆ ಅರ್ಥಪೂರ್ಣವಾಗಿರಲಿ, ಚರ್ಚೆ ಸಮಾಜಮುಖಿಯಾಗಿರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಮಾವೇಶ ಯಶಸ್ವಿಯಾಗಿ ಆಗಲಿ ಅಂತ ಈಗಾಗಲೇ ನಮ್ಮ ಪುರುಷೋತ್ತಮ ಯಶಸ್ವಿ ಆಗ್ಬಿಟ್ಟಿದೆ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ನಾಳೆ ಹೇಳ್ಬೇಕು ಅದನ್ನು. ಅದರಿಂದ ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.